Good morning students, welcome to Srinidhi's classroom. Today I continue chapter linear algebra. In this class I discuss some theorems on subspace. So see here, today's theorem statement is prove that a non-empty subset W of a vector space V over the field F is a subspace of V if and only if C1 alpha plus C2 beta belongs to W. So ಅರ್ಥ ಮಾಡ್ಕೊಳ್ಳಿ, this is very important theorem. So on the basis of this theorem result we solve so many problems in subspace. So observe carefully, ಏನಿದು theorem statement na prove that a non-empty subset W of a vector space V over the field F is a subspace. W ನ ನಾವು V ಗೆ subspace ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಂದ್ರೆ W V ಗೆ subspace ಆಗಿದ್ರೆ ಅದು C1 alpha plus C2 beta belongs to W ಆಗಿರುತ್ತೆ. If W is a subspace of V, then clearly C1 alpha plus C2 beta belongs to W. At the same time, if C1 alpha plus C2 beta belongs to W, then clearly W is a subspace of V. ಅದಕ್ಕೆ if and only if condition ಇರೋದು. W V ಗೆ subspace ಆಗಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ W V ಗೆ ಸಬ್ಸ್ಪೇಸ್ ಆಗಿರುತ್ತೆ. ಸೊ ಇದನ್ನು ನಾವಿಲ್ಲಿ ಪ್ರೂಫ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಫಸ್ಟು ಲೆಟ್ W ಬಿ ಎ ಸಬ್ಸ್ಪೇಸ್ ಆಫ್ V ಅಂತ ತಗೋಣ. ಸಬ್ಸ್ಪೇಸ್ ಆಫ್ V ಓವರ್ ದ ಫೀಲ್ಡ್ F. ಸೊ W ಇಸ್ ಅ ಸಬ್ಸ್ಪೇಸ್ ಆಫ್ V ಓವರ್ ದ ಫೀಲ್ಡ್ F ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಏನಂತ ಪ್ರೂಫ್ ಮಾಡಬೇಕು, C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು W ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸಬ್ಸ್ಪೇಸ್ ಅಂತ ತಗೊಂಡು ಇದನ್ನ ಪ್ರೂಫ್ ಮಾಡಬೇಕು. ಸೊ ಹೇಗೆ ಪ್ರೂಫ್ ಮಾಡೋದು, ಈಗ W ಬಿ ಎ ಸಬ್ಸ್ಪೇಸ್ ಅಂದರೆ ಇಂದ ಲಾಸ್ಟ್ ಥಿಯರಮ್ ನಾನೀಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸಬ್ಸ್ಪೇಸ್ ಆಗಿತ್ತು ಅಂದರೆ ಏನೇನು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ದೆನ್ ಫಾರ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು W implies alpha plus beta belongs to W. So idu first condition. Like that, for C belongs to F and alpha belongs to W implies C into alpha belongs to W. If W is a subspace of V over the field F, then that satisfies these two conditions. ಇದನ್ನ ನಾವು ಲಾಸ್ಟ್ ಥಿಯರಮ್ ಪ್ರೂಫ್ ಮಾಡಿದೀವಿ. ಸಬ್ಸ್ಪೇಸ್ ಅಂತ ಹೇಳೋದಕ್ಕೆ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು. ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ W ಸಬ್ಸ್ಪೇಸ್ ಆಗಿರುತ್ತೆ. ಈಗ ನಾನು ಸ್ಟಾರ್ಟಿಂಗ್ W ಇಸ್ ಸಬ್ಸ್ಪೇಸ್ ಆಫ್ V ಓವರ್ ದ ಫೀಲ್ಡ್ F ಅಂತ ತಗೊತಾ ಇದ್ದೀನಿ ಅಂದಮೇಲೆ ಈ ಎರಡೂ ಕಂಡೀಷನ್ಸು ಕೂಡ ಸ್ಯಾಟಿಸ್ಫೈ ಆಗೇ ಆಗುತ್ತೆ ಅಂತ. ಸೊ ಈಗ ನಾನು ಹೇಗೆ ಬರಿತೀನಿ, ಇದನ್ನು ಯಾವ ಫಾರ್ಮೆಟ್ನಲ್ಲಿ ಬರಿತೀನಿ ಅಂತ ನೋಡಿ. ಫಾರ್ C1 C2 ಬಿಲಾಂಗ್ಸ್ ಟು F ಅಂತ ಹೇಳಿ ಚೂಸ್ ಮಾಡಿ ಆ್ಯಂಡ್ alpha comma beta belongs to W. Then C1 into alpha belongs to W and C2 into beta belongs to W. ಯಾಕೆ ಸರ್, ಬೈ ಕಂಡೀಷನ್ 2 ಬೈ ಕಂಡೀಷನ್ 2 ಯೂಸ್ ಮಾಡಿದ್ರೆ ಕಂಡೀಷನ್ 2ನಲ್ಲಿ ಏನೋ ಫೀಲ್ಡಲ್ಲಿರೋವಂಥ ಎಲಿಮೆಂಟು ವೆಕ್ಟರ್ ಸ್ಪೇಸ್ನಲ್ಲಿರೋವಂಥ ಎಲಿಮೆಂಟು ಎರಡರದ್ದು ಪ್ರಾಡಕ್ಟು ನಮಗೆ ಮಸ್ಟ್ ಅಂಡ್ ಶುಡ್ ಆ ವೆಕ್ಟರ್ ಸ್ಪೇಸ್ನಲ್ಲಿ ಇದ್ದೇ ಇರುತ್ತೆ. ಹಾಗೆ ಹಿಯರ್ C1 ಅನ್ನೋದು ಪರ್ಟಿಕ್ಯುಲರಲ್ಲಿ C1 ಬಿಲಾಂಗ್ಸ್ ಟು F ಆ್ಯಂಡ್ ಆಲ್ಫಾ ಬಿಲಾಂಗ್ಸ್ ಟು W ಇನ್ ದ ಸೆನ್ಸ್ C1 ಇಂಟು ಆಲ್ಫಾ ಬಿಲಾಂಗ್ಸ್ ಟು W. ಲೈಕ್ ದಟ್ C2 ಇಂಟು ಬೀಟಾ ಬಿಲಾಂಗ್ಸ್ ಟು W. C1 ಇಂಟು ಆಲ್ಫಾ ಅನ್ನೋದು ಒಂದು ಎಲಿಮೆಂಟ್ ವೆಕ್ಟರ್ ಸ್ಪೇಸ್ನಲ್ಲಿರೋವಂಥ ಒಂದು ಎಲಿಮೆಂಟು. C2 ಇಂಟು ಬೀಟಾ ಅನ್ನೋದು ಅನದರ್ ಎಲಿಮೆಂಟ್ ಆಫ್ ದ ವೆಕ್ಟರ್ ಸ್ಪೇಸ್ ಆಯ್ತು. ಇವಾಗ ಇದು ಒಂದು ಎಲಿಮೆಂಟು, ಇದೊಂದು ಎಲಿಮೆಂಟ್ ನೋಡಿ. ಆಲ್ಫಾ ಅನ್ನೋದೊಂದು ಎಲಿಮೆಂಟು, ಬೀಟಾ ಅನ್ನೋದೊಂದು ಎಲಿಮೆಂಟು. ಆಲ್ಫಾ ಪ್ಲಸ್ ಬೀಟಾ ಆಟೋಮೆಟಿಕಲಿ W ನಲ್ಲಿ ಇರುತ್ತೆ. ಈ ಆಲ್ಫಾ ಜಾಗದಲ್ಲಿ C1 ಆಲ್ಫಾ ಇದೆ, ಬೀಟಾ ಜಾಗದಲ್ಲಿ C2 ಬೀಟಾ ಇದೆ. ಸೊ ದೆನ್ ಕ್ಲಿಯರ್ಲಿ ದಟ್ ಇಂಪ್ಲೈಸ್ C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು W. ಸೊ ದಿಸ್ ಈಸ್ ಬೈ ಕಂಡೀಷನ್ 2, ಸಾರಿ ಕಂಡೀಷನ್ 1. ಸೊ ಕಂಡೀಷನ್ 1 ಬೇಸಿಸ್ ಮೇಲೆ ನಾವು ಈ ಥರ ಕನ್ಕ್ಲೂಷನ್ ತಗೊಳ್ಬೋದು. ಸಬ್ಸ್ಪೇಸ್ ಅಂತ ಚೂಸ್ ಮಾಡಿದ್ವಿ, ಸೊ ದಿಸ್ ಬಿಲಾಂಗ್ಸ್ ಟು W ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ಇದು ಒಂದು ಪಾರ್ಟ್ ಆಯಿತು. ನೆಕ್ಸ್ಟ್ ಕಾನ್ವರ್ಸ್ ಪಾರ್ಟ್ ಪ್ರೂಫ್ ಮಾಡಬೇಕು.
ಕಾನ್ವರ್ಸ್ ಪಾರ್ಟ್ ಹೇಗೆ ಅಂದರೆ ಇದನ್ನು ಚೂಸ್ ಮಾಡಿ ನೆಕ್ಸ್ಟು ನಾವು ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್ ಆಫ್ ವಿ ಓವರ್ ದ ಫೀಲ್ಡ್ ಎಫ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹೇಗೆ ಪ್ರೂಫ್ ಮಾಡೋದು ನೋಡಿ, C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ ತಗೊಂಡು ಡಬ್ಲ್ಯೂ ಇಸ್ ಅ ಸಬ್ಸ್ಪೇಸ್ ಅಂತ ಪ್ರೂಫ್ ಮಾಡಬೇಕು. ಡಬ್ಲ್ಯೂನ ಸಬ್ಸ್ಪೇಸ್ ಅಂತ ಹೇಳಬೇಕಂದ್ರೆ ಡಬ್ಲ್ಯೂ ಸ್ಯಾಟಿಸ್ಫೈಸ್ ದೀಸ್ ಟು ಕಂಡೀಷನ್ಸ್ ಅಂತ ಪ್ರೂಫ್ ಮಾಡಬೇಕು. ಡಬ್ಲ್ಯೂ ಇವೆರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂದರೆ ಆಗ ಡಬ್ಲ್ಯೂ ಸಬ್ಸ್ಪೇಸ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ಈಗಿಲ್ಲಿ ನೋಡಿ, ಫಾರ್ ಆಲ್ ಆಲ್ಫಾ ಕಾಮ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಆ್ಯಂಡ್ C1 ಕಾಮ C2 ಬಿಲಾಂಗ್ಸ್ ಟು ಎಫ್, then C1 alpha plus C2 beta belongs to W. So ಇದನ್ನು ತಗೊಂತಾ ಇದ್ದೀನಿ. Then we have to prove W is a subspace ಆಫ್ ವಿ ಓವರ್ ದ ಫೀಲ್ಡ್ ಎಫ್ ಹಾಗಂತ ಪ್ರೂಫ್ ಮಾಡಬೇಕು. ಸೊ ಹೇಗಿದನ ನೋಡಿ, C1 and C2 ಆರ್ ದ ಎಲಿಮೆಂಟ್ಸ್ ಆಫ್ ದ ಫೀಲ್ಡ್. ಸೊ C1 and C2 ಆರ್ ದ ಎಲಿಮೆಂಟ್ಸ್ ಆಫ್ ಫೀಲ್ಡ್ ಅಂದರೆ ದೇ ಮೇ ಬಿ 1 ಕೂಡ ಆಗಿರ್ಬೋದು ಅಂತ. ಸೊ ಅದಕ್ಕೇನೆ ಇನ್ ಪರ್ಟಿಕ್ಯುಲರ್ C1 ಈಸ್ ಈಕ್ವಲ್ ಟು C2 ಈಸ್ ಈಕ್ವಲ್ ಟು 1 ಅಂತ ಅನ್ಕೋಣ. ಅಂದರೆ ಫೀಲ್ಡಲ್ಲಿ 1 ಕೂಡ ಇರುತ್ತೆ. ಸೊ ಹಾಗಾಗಿ ಸೊ ದೇ ಆರ್ ದ C1 and C2 ಆರ್ ಈಕ್ವಲ್ ಟು 1 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಸೊ ಈ C1 ಮತ್ತು C2 ಇರೋ ಜಾಗದಲ್ಲಿ ಈ C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಇದೆ ಅಲ್ವಾ, ಆನ್ ದ ಪ್ಲೇಸ್ ಆಫ್ ದಿಸ್ C1 ಮತ್ತು C2 ಜಾಗದಲ್ಲಿ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದೆನ್ ಅಬ್ಸರ್ವ್ ಕೇರ್ಫುಲಿ, ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಇಂಟು ಆಲ್ಫಾ ಪ್ಲಸ್ 1 ಇಂಟು ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಹಾಗೆ ಇರುತ್ತೆ. ದಟ್ ಇಂಪ್ಲೈಸ್ 1 into alpha is nothing but alpha plus 1 into beta is nothing but beta belongs to W. So alpha plus beta belongs to W ಅಂತ ಹೇಳ್ದಂಗಾಯ್ತು. ಅಂದರೆ ಫಸ್ಟ್ ಕಂಡೀಷನ್, ಸಬ್ಸ್ಪೇಸ್ನ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಅಗೈನ್ ಫಾರ್ ದ ವೆಕ್ಟರ್ ಬೀಟಾ ಬಿಲಾಂಗ್ಸ್ ಟು 0 ಬೀಟಾ ಈಸ್ ಈಕ್ವಲ್ ಟು 0 ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ ಚೂಸ್ ಮಾಡೋಣ. ನಾನೀಗ ಈ ಬೀಟಾನ ಝೀರೋ ವೆಕ್ಟರ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಇದು C1 ಇಂಟು ಆಲ್ಫಾ ಪ್ಲಸ್ C2 ಇಂಟು 0 ಬಿಲಾಂಗ್ಸ್ ಟು ಡಬ್ಲ್ಯೂ. ದಟ್ ಇಂಪ್ಲೈಸ್, ಸೊ ಇದು ಆಟೋಮೆಟಿಕಲಿ 0 ಆಯಿತು. ಸೊ C1 ಇಂಟು ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ. ಅರ್ಥ ಮಾಡ್ಕೊಳ್ಳಿ, C1 ಬಿಲಾಂಗ್ಸ್ ಟು ಎಫ್, ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ, C1 ಇಂಟು ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂದರೆ ಸಬ್ಸ್ಪೇಸ್ನ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಇದು ಸಬ್ಸ್ಪೇಸ್ನ ಫಸ್ಟ್ ಕಂಡೀಷನು, ಇದು ಸಬ್ಸ್ಪೇಸ್ನ ಸೆಕೆಂಡ್ ಕಂಡೀಷನ್. ಫ್ರಮ್ 1 ಅಂಟು ಡಬ್ಲ್ಯೂ ಈಸ್ ಅ ಸಬ್ಸ್ಪೇಸ್ ಆಫ್ ವಿ ಓವರ್ ದ ಫೀಲ್ಡ್ ಎಫ್ ಅನ್. ಸೊ ಡಬ್ಲ್ಯೂ ವಿಗೆ ಸಬ್ಸ್ಪೇಸ್ ಆಗಿದೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಫೈನ್. ನೆಕ್ಸ್ಟ್ ಒನ್, prove that the intersection of any two subspace of a vector space V over the field F is also a subspace of V. Here we have to prove the intersection of the two subspace is again a subspace. ಅಂದರೆ ಎರಡು ಸಬ್ಸ್ಪೇಸಸ್ನ ಇಂಟರ್ಸೆಕ್ಷನ್ ಕೂಡ ನಮಗೆ ಸಬ್ಸ್ಪೇಸ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹೇಗೆ? ಲೆಟ್ S and T ಆರ್ ಎನಿ ಟೂ ಸಬ್ಸ್ಪೇಸಸ್ ಅಂತ ತಗೋಣ. ವಿ ಓವರ್ ದ ಫೀಲ್ಡ್ ಎಫ್. ಸೊ ಎಸ್ ಅಂಡ್ ಟಿ ಆರ್ ಎನಿ ಟೂ ಸಬ್ಸ್ಪೇಸಸ್ ಆಫ್ ವೆಕ್ಟರ್ ಸ್ಪೇಸ್ ವಿ ಓವರ್ ದ ಫೀಲ್ಡ್ ಎಫ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಪ್ರೂಫ್ ಮಾಡೋದು? ಸೊ ಇಲ್ಲಿ ನೋಡಿ, ಎಸ್ ಅಂಡ್ ಟಿ ಸಬ್ಸ್ಪೇಸಸ್ ಆಗಿದೆ ಅಂದರೆ ಕ್ಲಿಯರ್ಲಿ 0 ಬಿಲಾಂಗ್ಸ್ ಟು ಎಸ್ ಆ್ಯಂಡ್ 0 ಬಿಲಾಂಗ್ಸ್ ಟು ಟಿ ಎನ್. ಯಾಕೆ ಸರ್ 0 ತಗೊಂಡ್ರಿ ಅಂತ ನೋಡಿ, ಎಸ್ ಅಂಡ್ ಟಿನ ಸಬ್ಸ್ಪೇಸ್ ಆಗಿದೆ. ನಾನೀಗ ಎಸ್ ಇಂಟರ್ಸೆಕ್ಷನ್ ಟಿನ ಸಬ್ಸ್ಪೇಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕಂದ್ರೆ ಎಸ್ ಇಂಟರ್ಸೆಕ್ಷನ್ ಈಸ್ ನಾನ್ ಎಮ್ ಟಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಎಸ್ ಇಂಟರ್ಸೆಕ್ಷನ್ ನಾನ್ ಎಮ್ ಟಿ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂದರೆ ನಮಗೆ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಅದರಲ್ಲಿ ಎಕ್ಸಿಸ್ಟ್ ಆಗಲೇಬೇಕು.
ಸೊ 0 ಎಸ್ ಅಲ್ಲಿ ಇದೆ, ಹಾಗೆ 0 is an element of T in the sense that 0 is present in S intersection T. The common element 0 is present in both the set in the sense that is present in the intersection. Therefore, S intersection T is non-empty. ಸಬ್ಸ್ಪೇಸ್ ಅಂತ ಹೇಳಿ ಪ್ರೂಫ್ ಮಾಡ್ಬೇಕಾದ್ರೆ ಅದನ್ನು ನಾನ್ ಎಂಟಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗಾಗಿ ನಾನು ಎಸ್ ಇಂಟರ್ಸೆಕ್ಷನ್ ಟಿ ನ ನಾನ್ ಎಂಟಿ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಎಸ್ ಇಂಟರ್ಸೆಕ್ಷನ್ ಟಿ ಇಸ್ ಅ ಸಬ್ಸ್ಪೇಸ್ ಅಂತ ಹೇಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರೂವ್. ಸೊ ದಿಸ್ ಒನ್ C1, C2 belongs to F and alpha, beta belongs to S intersection T ಅಂತ ಚೂಸ್ ಮಾಡಿ, ನೆಕ್ಸ್ಟ್ C1 into alpha plus C2 into beta belongs to S intersection T ಅಂತ ಹೇಳಿ ಪ್ರೂಫ್ ಮಾಡಿದ್ರೆ, ಫ್ರಮ್ ದ ಪ್ರೀವಿಯಸ್ ಥಿಯರಮ್ ಬೇಸಿಸ್ ಮೇಲೆ C1 alpha plus C2 beta belongs to S intersection T ಅಂತ ಹೇಳಿದ್ರೆ ಆಟೋಮೆಟಿಕಲಿ S intersection T is a subspace of ವೆಕ್ಟರ್ ಸ್ಪೇಸ್ ವಿ ಓವರ್ ದ ಫೀಲ್ಡ್ ಎಫ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಾನು ಇದನ್ನ ಪ್ರೂಫ್ ಮಾಡ್ತೀನಿ. ಸೊ ಹೇಗೆ ಇದನ್ನ ಪ್ರೂಫ್ ಮಾಡೋದು? ಸೊ ಇಲ್ಲಿ ಹೇಳಬೇಕಾದ್ರೆ ಫಾರ್ C1 C2 ಬಿಲಾಂಗ್ಸ್ ಟು ಎಫ್ ಅಂಡ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಎಸ್ ಇಂಟರ್ಸೆಕ್ಷನ್ ಟಿ, ದಟ್ ಇಂಪ್ಲೈಸ್ C1, C2 ಬಿಲಾಂಗ್ಸ್ ಟು ಎಫ್ ಅಂಡ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಎಸ್ ಅಂಡ್ ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಟಿ. ಸೊ ಆಲ್ಫಾ ಅಂಡ್ ಬೀಟಾ ಆರ್ ದ ಎಲಿಮೆಂಟ್ಸ್ ಆಫ್ ಬೋತ್ ಎಸ್ ಅಂಡ್ ಟಿ ಆಗಿದ್ರೆ ಮಾತ್ರನೇ ಇಂಟರ್ಸೆಕ್ಷನ್ ಅಲ್ಲಿ ಇರೋದು. ಸೊ ಇಂಟರ್ಸೆಕ್ಷನ್ ಅಲ್ಲಿ ಇದೆ ಅಂದ್ರೆ ಎಸ್ ಅಲ್ಲೂ ಇರಬೇಕು ಹಾಗೆ ಟಿ ನಲ್ಲೂ ಇರಬೇಕು ಅಂತ. ಸೊ ದಟ್ ಇಂಪ್ಲೈಸ್ ಎಸ್ ಇಸ್ ಅ ಸಬ್ಸ್ಪೇಸ್. ಎಸ್ ಸಬ್ಸ್ಪೇಸ್, ಟಿ ಕೂಡ ಸಬ್ಸ್ಪೇಸ್. ಆ ಎಸ್ ಮತ್ತೆ ಟಿ ಎರಡು ಸಬ್ಸ್ಪೇಸ್ ಆಗಿದೆ ಅಂದ್ರೆ ದೋಸ್ ಸಬ್ಸ್ಪೇಸಸ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ C1 alpha plus C2 beta belongs to S. ಸೊ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ, ಬಿಕಾಸ್ ಎಸ್ ಇಸ್ ಅ ಸಬ್ಸ್ಪೇಸ್. ಪ್ರೀವಿಯಸ್ ಥಿಯರಮ್ ಬೇಸಿಸ್ ಮೇಲೆ ಬರಿತಾ ಇದ್ದೀನಿ. ಅದೇ ಥರ ಆ್ಯಂಡ್ C1 alpha plus C2 beta belongs to T, ಅದು ಕೂಡ ಸ್ಯಾಟಿಸ್ಫೈ ಆಗುತ್ತೆ. ನೋಡಿ, C1 alpha plus C2 beta belongs to S, C1 alpha plus C2 beta belongs to T. The common element present in both the set in the sense C1 alpha plus C2 beta belongs to S intersection T. Therefore, S intersection T is a subspace of V over the field F. So V ಗೆ ಅದು ಸಬ್ಸ್ಪೇಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಏನ್ ಬರುತ್ತೆ ಅಂದ್ರೆ, ಈಸ್ ಇಟ್ ಯೂನಿಯನ್? ಸೊ ಈಸ್ ಇಟ್ ಯೂನಿಯನ್ ಆಫ್ ಟೂ ಸಬ್ಸ್ಪೇಸ್ ಈಸ್ ಸಬ್ಸ್ಪೇಸ್? ಸೊ ನೋಡಿ, ನೋ, ಯೂನಿಯನ್ ಆಫ್ two subspace need not be a subspace. ಸೊ ಅದು ಸಬ್ಸ್ಪೇಸ್ ಆಗಿರಲೇಬೇಕು ಅಂತ ಏನಿಲ್ಲ, ಆಗಿಲ್ದಲ್ಲೇ ಇರ್ಬೋದು. ಅದಕ್ಕೆ ಫಾರ್ ಎಕ್ಸಾಂಪಲ್ ಹೇಗೆ ತಗೊಳ್ತೀವಿ ನೋಡಿ, ಲೆಟ್ ಎಸ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಎಸ್ ಇಸ್ ಅ ಒಂದು ವೆಕ್ಟರ್, ಅದರಲ್ಲಿ ಅಂದರೆ ವೆಕ್ಟರ್ ಸ್ಪೇಸ್, ಅದರಲ್ಲಿ ಯಾವ ಥರ ಎಲಿಮೆಂಟ್ ಇರುತ್ತೆ ಅಂದರೆ ಎಕ್ಸ್ ಕಾಮ 0 ಸಚ್ ದಟ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಫ್ ಅಂತ ಅರ್ಥ ಮಾಡ್ಕೊಳ್ಬೇಕು ಕರೆಕ್ಟಾಗೆ. ನಾನು ವೆಕ್ಟರ್ ಸ್ಪೇಸ್ ಹೇಳಬೇಕಾದ್ರೆ ಹೇಳಿದ್ದೆ, ವಿನಲ್ಲಿ ಬರುವಂಥ ಈ ಆರ್ಡರ್ಡ್ ಪೇರ್ಸ್ ಆಗಿರ್ಬೋದು ಅಥವಾ ಆರ್ಡರ್ಡ್ ಟ್ರಿಪ್ಲೆಟ್ಸ್ ಆಗಿರ್ಬೋದು, ಅದನ್ನೇ ನಾವು ವೆಕ್ಟರ್ ಅಂತ ಕರೆಯೋದು. ಇದೊಂದು 1,0, ಸೊ 2,0, 3,0, ಈ ಥರದ್ದು ಎಷ್ಟೊಂದು ವೆಕ್ಟರ್ಸ್ ಬರ್ಬೋದು. ಇದು ಒಂದೊಂದು ಕೂಡ ಒಂದೊಂದು ವೆಕ್ಟರ್ ಥರ. ಸೊ ಇದರೊಳಗೆ ಬರೋವಂಥ ಎಲಿಮೆಂಟ್ಸ್ಗಳು ಈ 1, 2, 3 ಅವೆಲ್ಲ ಎಲ್ಲಿರುತ್ತೆ ಅಂದರೆ ಫೀಲ್ಡಲ್ಲಿರುತ್ತೆ. 1 ಅನ್ನೋದು ಫೀಲ್ಡಲ್ಲಿ ಇರಬೇಕು, 2 ಕೂಡ ಫೀಲ್ಡಲ್ಲಿ ಇರಬೇಕು, 3 ಕೂಡ ಫೀಲ್ಡಲ್ಲಿ ಇರಬೇಕು, ಅಟ್ ದ ಸೇಮ್ ಟೈಮ್ 0 ಕೂಡ ಫೀಲ್ಡಲ್ಲಿ ಇರಬೇಕು. ಈ ಆರ್ಡರ್ಡ್ ಪೇರ್ಸ್ ಒಳಗಡೆ ಬರುವಂಥ ಎಲಿಮೆಂಟ್ಸ್ಗಳೆಲ್ಲ ಫೀಲ್ಡಲ್ಲಿ ಇರಬೇಕು. ಈ ಆರ್ಡರ್ಡ್ ಪೇರ್ಸ್ನ ನಾವು ವೆಕ್ಟರ್ಸ್ ಅಂತ ಕರಿತೀವಿ, ಅದು ವೆಕ್ಟರ್ ಸ್ಪೇಸ್ನಲ್ಲಿ ಇರುತ್ತೆ ಅಂತ. ಸೊ ಈಗ ಇದನ್ನ ನೋಡಿ, ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ 0 ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎಫ್ ಅಂತ ಹೇಳಿ ತಗೊತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಟಿ ಅನ್ನೋದು ಇನ್ನೊಂದು ವೆಕ್ಟರ್ ಸ್ಪೇಸ್, ಅದರಲ್ಲಿ ನಾನು ವೆಕ್ಟರ್ನ 0, y ಸಚ್ ದಟ್ y ಬಿಲಾಂಗ್ಸ್ ಟು ಎಫ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಈಗ ಎಸ್ ಯೂನಿಯನ್ ಟಿ ಅಂದ್ರೆ ಇವೆರಡು ಎಲಿಮೆಂಟ್ಸ್ನ ಕ್ಲಬ್ ಮಾಡಿ ಹೇಳ್ತೀವಿ. ಅಂದ್ರೆ ಎಕ್ಸ್ ಕಾಮ 0, 0, y ಅಂತ. ಸೊ ಎರಡು ಎಲಿಮೆಂಟ್ ಇರುತ್ತೆ. ಸೊ ಈ ಕಂಡೀಷನ್ ಬೇಸಿಸ್ ಮೇಲೆ ನೋಡಿ, ಈ ಕಂಡೀಷನ್ ಬೇಸಿಸ್ ಮೇಲೆ ಅಥವಾ ಸಬ್ಸ್ಪೇಸ್ನ ಕಂಡೀಷನ್ ಆಲ್ಫಾ ಕಾಮ ಬೀಟಾ
ಇಲ್ಲಿ ಆಲ್ಫಾ ಇಸ್ ಈಕ್ವಲ್ ಟು ಎಕ್ಸ್ ಕಾಮ 0, ಬೀಟಾ ಇಸ್ ಈಕ್ವಲ್ ಟು 0 ಕಾಮ ವೈ ಬಿಲಾಂಗ್ಸ್ ಟು ಎಸ್ ಯೂನಿಯನ್ ಟಿ. ಅರ್ಥ ಮಾಡ್ಕೊಳ್ಳಿ, ಆಲ್ಫಾ ಕಾಮ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ, ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಆದರೆ ಇಫ್ ದಿಸ್ ಕಂಡೀಷನ್ ಸ್ಯಾಟಿಸ್ಫೈಸ್ ದೆನ್ ಸೆಕೆಂಡ್ ಕಂಡೀಷನ್ ಹೋಗ್ತೀವಿ. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಆಗ ನಾವು ಡಬ್ಲ್ಯೂನ ಸಬ್ಸ್ಪೇಸ್ ಅಂತ ಹೇಳಿ ಕರಿತೀವಿ. ಈ ಕಂಡೀಷನ್ನಾರ ಯೂಸ್ ಮಾಡ್ಬೋದು ಅಥವಾ ಇದನ್ನಾರ ಯೂಸ್ ಮಾಡ್ಬೋದು. ನಾವು ಎಲ್ಲಿ ಯಾವಾಗ ಯಾವ ಕಂಡೀಷನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನು ಪ್ರಾಬ್ಲಮ್ಸ್ಗೆ ಹೋದಾಗ ನಿಮಗೆ ಹೇಳ್ತೀನಿ. ಆ ಪ್ರಾಬ್ಲಮ್ಸ್ನಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಎಲ್ಲಿ ಈ ಕಂಡೀಷನ್ನ ಯೂಸ್ ಮಾಡಬೇಕು, ಎಲ್ಲಿ ಇದನ್ನ ಯೂಸ್ ಮಾಡಬೇಕು ಅಂತ. ಸೊ ಇಲ್ಲಿ ಆಲ್ಫಾ ಅಂದರೆ ಎಕ್ಸ್ ಕಾಮ 0, ಬೀಟಾ ಅಂದರೆ 0 ಕಾಮ ವೈ. ಈಗ ನೆಕ್ಸ್ಟ್ ನಾವೇನಂತ ಪ್ರೂಫ್ ಮಾಡಬೇಕು, ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ಎಸ್ ಯೂನಿಯನ್ ಟಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ alpha means x comma 0 plus beta means 0 comma y. Add these two ordered pairs means x plus 0 is nothing but x comma 0 plus y is nothing but y. So this is doesn't belongs to w. Sorry, that doesn't belongs to S union T. ಯಾಕೆ ಸರ್ ಅಂದರೆ ಎಸ್ ಯೂನಿಯನ್ ಟಿ ನಲ್ಲಿ ಬರುವಂಥ ಎಲಿಮೆಂಟ್ಸ್ಗಳೆಲ್ಲ ಹೀಗೆ ಇರಬೇಕು, ಎಕ್ಸ್ ಕಾಮ 0 ಇಲ್ಲ 0 ಕಾಮ ವೈ. ಯಾವುದಾದ್ರೂ ಒಂದು ಎಲಿಮೆಂಟ್ ನಮಗೆ ಮಸ್ಟ್ ಅಂಡ್ ಶುಡ್ 0 ಆಗಿರಲೇಬೇಕು. ಬಟ್ ಇಲ್ಲಿ ನಮಗೆ ಎರಡೂ ಎಲಿಮೆಂಟು ನಾನ್ 0 ಎಲಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಮಗದು ಇಟ್ ಈಸ್ ನಾಟ್ ಎ ಸಬ್ಸ್ಪೇಸ್ ಅಂತ. ಸೊ ಇನ್ ಪರ್ಟಿಕ್ಯುಲರ್ ನೀವು ಬೇಕಿದ್ರೆ ಇನ್ನೂ ಹೇಳ್ಬೋದು 1 ಕಾಮ 0 ಆ್ಯಂಡ್ 0 ಕಾಮ 1 ಅಂತ ಹೇಳಿ ಚೂಸ್ ಮಾಡಿ ಬೇಕಾದ್ರೂ ಹೇಳ್ಬೋದು. ಸೊ ಇಲ್ಲಿ ನೀವು ಕನ್ಕ್ಲೂಡ್ ಮಾಡಿ ಎಸ್ ಯೂನಿಯನ್ ಟಿ ಈಸ್ ನಾಟ್ ಎ ಸಬ್ಸ್ಪೇಸ್ ಆಫ್ ವಿ ಓವರ್ ದ ಫೀಲ್ಡ್ ಎಫ್ ಅಂತ. ಸೊ ಐ ಥಿಂಕ್ ಇದು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಬರೆದಿದ್ದೀನಿ. ಈ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಒಂದೆರಡು ಕೆಲವು ಪ್ರಾಬ್ಲಮ್ಸ್ನ ನಾನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ, ಮಿಕ್ಕಿದ ಪ್ರಾಬ್ಲಮ್ಸ್ ನೀವು ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್, ಶೋ ದಟ್ ದ ಸಬ್ಸೆಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ವೈ ಝೆಡ್ ಆರ್ಡರ್ ಟ್ರಿಪ್ಲೆಟ್. ಸೊ ಆ ಆರ್ಡರ್ ಟ್ರಿಪ್ಲೆಟ್ ಡಬ್ಲ್ಯೂನಲ್ಲಿ ಇರಬೇಕು ಅಂದರೆ ದಟ್ ಮಸ್ಟ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್. ಇಫ್ ವಿ ಆಡ್ ದ 3 ಎಲಿಮೆಂಟ್ಸ್ ಆಫ್ ದ ಆರ್ಡರ್ ಪೇರ್ಸ್ ದಟ್ ಬಿಕಮ್ಸ್ 0. ಸೊ ಆ ಥರ 0 ಆದರೆ ಮಾತ್ರ ನಿಮಗೆ ಆ ಆರ್ಡರ್ ಟ್ರಿಪ್ಲೆಟ್ಟು ಡಬ್ಲ್ಯೂನಲ್ಲಿ ಇರುತ್ತೆ ಅಂತ. ಆರ್ಡರ್ ಟ್ರಿಪ್ಲೆಟ್ ಡಬ್ಲ್ಯೂನಲ್ಲಿದೆ ಆ ಥರದ್ದು ಅಂದರೆ ಆಟೋಮೆಟಿಕಲಿ ಅವು ಮೂರನ್ನು ಆ್ಯಡ್ ಮಾಡಿದ್ರೆ 0 ಅಂತ. ಸೊ ಇದು ಸಬ್ಸ್ಪೇಸ್ ಆಫ್ V3 ಆಫ್ ಆರ್ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಡಬ್ಲ್ಯೂನ ನಾವು V3 ಆಫ್ ಆರ್ಗೆ ಸಬ್ಸ್ಪೇಸ್ ಅಂತ. ನಾನು ಈ V3 ಆಫ್ ಆರ್ ಬಗ್ಗೆ ಹೇಳಿದ್ದೆ. ವಿ ಅಂದರೆ ವೆಕ್ಟರ್ ಸ್ಪೇಸ್ ಅಂತ, ಓವರ್ ದ ಫೀಲ್ಡ್ ಆಫ್ ರಿಯಲ್ ನಂಬರ್ ಅಂತ. ಆರ್ ಅಂದರೆ ರಿಯಲ್ ನಂಬರ್ ಅಂತ. ವಿ ಇಸ್ ಎ ವೆಕ್ಟರ್ ಸ್ಪೇಸ್ ಓವರ್ ದ ಫೀಲ್ಡ್ ಆಫ್ ರಿಯಲ್ ನಂಬರ್. ಆ ವೆಕ್ಟರ್ ಸ್ಪೇಸ್ನಲ್ಲಿ ಬರುವಂಥ ಎಲಿಮೆಂಟ್ಸ್ಗಳೆಲ್ಲ ಆರ್ಡರ್ ಟ್ರಿಪ್ಲೆಟ್ ಅನ್ನೋದಕ್ಕೆ V3 ಅಂತ ಬರಿತೀವಿ. ಆ ವೆಕ್ಟರ್ ಸ್ಪೇಸ್ನಲ್ಲಿ ಬರೋದೆಲ್ಲ ಪೂರ್ತಿ ನಮಗೆ ಆರ್ಡರ್ ಟ್ರಿಪ್ಲೆಟ್ಸೇ ಆಗಿರುತ್ತೆ. ಇನ್ ಕೇಸ್ V2 ಆಫ್ ಆರ್ ಅಂತ ಬರೆದ್ರೆ ಆ ವೆಕ್ಟರ್ ಸ್ಪೇಸ್ನಲ್ಲಿ ಬರುವಂಥ ಎಲಿಮೆಂಟ್ಸ್ಗಳೆಲ್ಲ ಆರ್ಡರ್ಡ್ ಪೇರ್ ಆಗಿರುತ್ತೆ. ಸೊ ಹಾಗಿರುವಂಥದ್ದನ್ನು ನಾವು V3 ಆಫ್ ಆರ್ V2 ಆಫ್ ಆರ್ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಈ ಡಬ್ಲ್ಯೂ ಇಸ್ ಎ ಸಬ್ಸ್ಪೇಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಇದನ್ನ ಪ್ರೂಫ್ ಮಾಡೋದು? ಸೊ ಇಟ್ಸ್ ವೆರಿ ಸಿಂಪಲ್ ಒನ್. ನಾನು ನೋಡಿ ಹೇಳ್ತಾ ಇದ್ದೀನಿ, ಯಾವ ಪ್ರಾಬ್ಲಮ್ನಲ್ಲಿ ಈ ಥರ ಕಂಡೀಷನ್ ಕೊಟ್ಟಿರ್ತಾರೆ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0. ನೋಡಿ ಇಲ್ಲಿ 2x ಪ್ಲಸ್ 3y ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0. ಇಲ್ಲಿ x ಮೈನಸ್ 3y ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0. √2x ಇಸ್ ಈಕ್ವಲ್ ಟು √3y. ಈ ಥರ ಕಂಡೀಷನ್ಸ್ ಕೊಟ್ಟಿರ್ತಾರೆ. ಈ ಥರ ಕಂಡೀಷನ್ಸ್ ಕೊಟ್ಟಿರೋದ್ರಲ್ಲಿ ನಾನು ಸೆಕೆಂಡ್ ಒನ್ ಥಿಯರಮ್ ಪ್ರೂಫ್ ಮಾಡಿದೆ ಅಲ್ವಾ, C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ. ಆ ಒಂದು ಥಿಯರಮ್ನ ರಿಸಲ್ಟ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ. ಅದೇ ಫಿಫ್ತ್ ಪ್ರಾಬ್ಲಮ್ ನೋಡಿ, ಏನು ಕಂಡೀಷನ್ ಕೊಟ್ಟಿಲ್ಲ, ಎಕ್ಸ್ ಕಾಮ 0 ಕಾಮ 0 ಸಚ್ ದಟ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಷ್ಟೇ ಹೇಳಿದರೆ, ಈ ಥರ ಪ್ರಾಬ್ಲಮ್ಗೆ ನಾವು ಫಸ್ಟ್ ಕಂಡೀಷನ್ನ ಯೂಸ್ ಮಾಡ್ತೀವಿ. ಅಂದರೆ ಫಸ್ಟ್ ಥಿಯರಮ್ ಏನಿದೆ ಅದನ್ನು ಯೂಸ್ ಮಾಡ್ತೀವಿ. ಆಲ್ಫಾ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ, ಸಿ ಬಿಲಾಂಗ್ಸ್ ಟು ಎಫ್, ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ, ಸಿ ಇಂಟು ಆಲ್ಫಾ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ ಏನಿದೆ ಅದನ್ನು ಯೂಸ್ ಮಾಡ್ತೀವಿ. ಕಂಡೀಷನ್ ಕೊಟ್ಟಿರೋದಕ್ಕೆ ಸೆಕೆಂಡ್ ಒನ್, ಕಂಡೀಷನ್ ಕೊಟ್ಟಿಲ್ಲ ಅಂದರೆ ಫಸ್ಟ್ ಒನ್ನ ಯೂಸ್ ಮಾಡ್ತೀವಿ. ಸೊ ಆ ಥರ ಇದನ್ನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಸೊ ಹೇಗೆ ಇದನ್ನು ಸಾಲ್ವ್ ಮಾಡ್ಕೊಳ್ಳೋದು ಅಂತ ನೋಡಿ ನೀಟಾಗೆ. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಸಚ್ ದಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಅಂತಿದೆ. ಇದನ್ನು ನಿಮಗೆ x1 x2 x3 ಅಂತ ಬೇಕಾದರೂ ಕೊಡ್ಬೋದು. ಎಕ್ಸ್ ವೈ ಝೆಡ್ ಅಂತಲೇ ಮೆನ್ಷನ್ ಮಾಡಬೇಕು ಅಂತೇನಿಲ್ಲ. ಸೊ ಪ್ರಾಬ್ಲಮ್ ಟು ಪ್ರಾಬ್ಲಮ್ ಅದು ವೇರಿ ಕೂಡ ಆಗ್ಬೋದು. ನಿಮಗೆ ಎಕ್ಸಾಮಿನೇಷನಲ್ಲಿ ಏನೋ ಬೇರೆ ಕೊಡಿದ್ದಾರೆ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಯಾವ ಫಾರ್ಮೆಟ್ನಲ್ಲಿ ಬೇಕಾದರೂ ಇದು ಇರ್ಬೋದು. ಸೊ ಇವಾಗ ನಾನು ಹೇಳಿದೆ ಇದನ್ನು ಹೇಗೆ ಪ್ರೂಫ್ ಮಾಡ್ತೀವಿ ಅಂತ. C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ಪ್ರೂಫ್ ಮಾಡಬೇಕು ಅಂದರೆ ನನಗೆ ಆಲ್ಫಾ ಬೀಟಾ ಗೊತ್ತಿರಬೇಕು.
ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ಫಾರ್ ಆಲ್ಫಾ ಈಸ್ ಈಕ್ವಲ್ ಟು ನೋಡಿ XYZ ಥರ ಇರೋದು W ನಲ್ಲಿ ಅಂದರೆ X1, Y1, Z1 and beta is equal to X2, Y2, Z2 belongs to W. So adu vectors, these two are any two vectors present in the subspace W1. So ಇಲ್ಲಿ alpha is equal to X1, Y1, Z1. So ಈ order triplet W ನಲ್ಲಿದೆ ಅಂದ್ರೆ then X1 plus Y1 plus Z1 is equal to 0. ನಾನು ಆವಾಗಲೇ ಹೇಳಿದೆ ಒಂದು ಯಾವುದೇ ಆರ್ಡರ್ ಟ್ರಿಪ್ಲೆಟ್ W ನಲ್ಲಿದೆ ಅಂದರೆ ಅದು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಹಾಗೆ ಆ್ಯಂಡ್ X2 plus Y2 plus Z2 is equal to 0. ಸೊ ಅವೆರಡು ಕೂಡ 0 ಆಗಿರುತ್ತೆ. ನೆಕ್ಸ್ಟ್ ಕಂಡೀಷನ್ ಏನು, ನೆಕ್ಸ್ಟ್ ಏನು ಪ್ರೂಫ್ ಮಾಡ್ಬೇಕು ಅಂದರೆ ನೆಕ್ಸ್ಟ್ ಏನು ಚೂಸ್ ಮಾಡ್ಬೇಕಂದ್ರೆ, ಸೊ ಇದಿಷ್ಟ ಆಯಿತು. ಅಗೈನ್ ಫಾರ್ C1, C2 ಬಿಲಾಂಗ್ಸ್ ಟು F ಅಂತ ಹೇಳ್ತಿದ್ವಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ರಿಯಲ್ ನಂಬರ್ ಅಂತ ಇದೆ, ಹಾಗಾಗಿ C1, C2 ಬಿಲಾಂಗ್ಸ್ ಟು R ಅಂತ. ನೆಕ್ಸ್ಟ್ ಕನ್ಸಿಡರ್, ನಾನು ಏನನ್ನು ಕನ್ಸಿಡರ್ ಮಾಡ್ತೀನಿ ಇಲ್ಲಿ, C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು W ಅಂತ ಹೇಳಿ ಪ್ರೂಫ್ ಮಾಡಿದ್ರೆ, ಇಫ್ ಯು ಪ್ರೂವ್ C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು W, then clearly W is a subspace of vector space V3 of R ಅಂತ. ಸೊ ಇದನ್ನ ನಾನು ಇಲ್ಲಿ ಪ್ರೂಫ್ ಮಾಡಬೇಕು ಅಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಆಲ್ಫಾ ಅನ್ನೋದು ಒಂದು ವೆಕ್ಟರ್. ಸೊ ಆ ವೆಕ್ಟರ್ನ ನಾವು C1 ಇಂದ ಮಲ್ಟಿಪ್ಲೈ ಮಾಡಿದ್ರೆ, ವೆಕ್ಟರ್ ಇನ್ ದ ಸೆನ್ಸ್ ಇದೆ ಆರ್ಡರ್ ಟ್ರಿಪ್ಲೆಟ್ನೇ ನಾವು ವೆಕ್ಟರ್ ಅಂತ ಹೇಳಿ ಕರೆಯೋದಿಲ್ಲಿ. ಸೊ ಆಲ್ಫಾ ಅನ್ನೋದು ಒಂದು ವೆಕ್ಟರ್, C1 ಅನ್ನೋದು ಯಾವುದೋ ಒಂದು ಸ್ಕೇಲರ್ ಅಂದ್ರೆ ರಿಯಲ್ ನಂಬರ್ ಅದು. ಈಗ 2 ಇಂಟು ಆರ್ಡರ್ ಟ್ರಿಪ್ಲೆಟ್ ಯಾವುದೋ 2, 3, 4 ಅಂತ ಇತ್ತಪ್ಪ. ಸೊ 2, 3, 4 ಅನ್ನೋದು ಒಂದು ವೆಕ್ಟರು, 2 ಅನ್ನೋದು ಈ ಥರ C1 ಥರ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 4, 6, 4 ಅಂತ ಬರುತ್ತೆ. ಸಾರಿ 4, 6, 8 ಅಂತ ಹೇಳಿ ಬರುತ್ತೆ. ಸೊ ಈಗ ಬಂದಿದ್ದೇನೋ ಇದು ಕೂಡ ಒಂದು ವೆಕ್ಟರ್ ನೋಡಿ, ಸ್ಕೇಲಾರ್ ಇಂದ ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟೆಂಟು ಕೂಡ ನಮಗೆ ವೆಕ್ಟರೇ ಬರೋದು. ಸೊ ಇದು ಒಂದು ವೆಕ್ಟರು. ಸೊ C2 ಇಂಟು ಬೀಟಾ ಅಂದರೆ ಅದು ಕೂಡ ನಿಮ್ಗೆ ಇನ್ನೊಂದು ವೆಕ್ಟರೇ. ಎರಡು ವೆಕ್ಟರ್ನ ಆ್ಯಡ್ ಮಾಡಿದ್ರೆ ನಿಮಗೆ ಬರೋದು ಇನ್ನೊಂದು ವೆಕ್ಟರೇ. ಅಂದರೆ ವೆಕ್ಟರ್ ಇನ್ ದ ಸೆನ್ಸ್ ಬರೋ ರಿಸಲ್ಟೆಂಟ್ ಏನು, ಆರ್ಡರ್ ಟ್ರಿಪ್ಲೆಟೇ. ಇದು ಒಂದು ಆರ್ಡರ್ ಟ್ರಿಪ್ಲೆಟ್, ಇದು ಒಂದು ಆರ್ಡರ್ ಟ್ರಿಪ್ಲೆಟ್ ಆಗುತ್ತೆ. ಎರಡು ಆರ್ಡರ್ ಟ್ರಿಪ್ಲೆಟ್ನ ಆ್ಯಡ್ ಮಾಡಿದ್ರೆ ಬರುವಂಥ ರಿಸಲ್ಟೆಂಟು ಕೂಡ ಇನ್ನೊಂದು ಆರ್ಡರ್ ಟ್ರಿಪ್ಲೆಟೇ. ಆ ಆರ್ಡರ್ ಟ್ರಿಪ್ಲೆಟ್ ಅಂದರೆ ರಿಸಲ್ಟೆಂಟ್ ಆರ್ಡರ್ ಟ್ರಿಪ್ಲೆಟ್ಟು W ನಲ್ಲಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ರಿಸಲ್ಟೆಂಟ್ ಆರ್ಡರ್ ಟ್ರಿಪ್ಲೆಟು W ನಲ್ಲಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂದರೆ ಆ ಆರ್ಡರ್ ಟ್ರಿಪ್ಲೆಟ್ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. W ನಲ್ಲಿ ಒಂದು ಆರ್ಡರ್ ಟ್ರಿಪ್ಲೆಟ್ ಇರಬೇಕು ಅಂದ್ರೆ ದಟ್ ಮಸ್ಟ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾನಿಲ್ಲಿ C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು W ಅಂತ ಹೇಳಬೇಕು ಅಂದ್ರೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಬರುವಂತ ಆರ್ಡರ್ ಟ್ರಿಪ್ಲೆಟ್ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ಅದು W ನಲ್ಲಿರುತ್ತೆ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಫಸ್ಟ್ C1 ಆಲ್ಫಾ ಪ್ಲಸ್ C2 ಬೀಟಾ ಅಂದ್ರೆ ಏನ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಸೊ C1 ಆಲ್ಫಾ ಅಂದ್ರೆ C1 ಇಂಟು X1, Y1, Z1 because alpha is nothing but X1, Y1, Z1. Next C2 into X2, Y2, Z2. So by multiplying and adding ಏನು ಬರುತ್ತೆ C1 X1 plus C2 X2, C1 Y1 plus C2 Y2, C1 Z1 plus C2 Z2. ಸೊ ನೋಡಿ ಇದು ಒಂದು ಆರ್ಡರ್ ಟ್ರಿಪ್ಲೆಟ್ ಬಂತು. ಸೊ ಇವೆರಡು ಆ್ಯಡ್ ಮಾಡ್ಕೊಂಡಾಗ C1 ಆಲ್ಫಾ ಪ್ಲಸ್ C2 ಬೀಟಾ ನಾನು ಸಿಂಪ್ಲಿಫಿಕೇಶನ್ ಮಾಡಿದಾಗ ನನಗೆ ಒಂದು ಆರ್ಡರ್ ಟ್ರಿಪ್ಲೆಟ್ ಬಂತು. ನೋಡಿ ಇದೊಂದು ಎಲಿಮೆಂಟ್ 2, 3 3 ಎಲಿಮೆಂಟ್ಸ್ ಆರ್ಡರ್ ಟ್ರಿಪ್ಲೆಟ್. ಸೊ ಟೋಟಲಿ ಇವಾಗ ಇದು C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು W ಅಂತ ಹೇಳಬೇಕಂದ್ರೆ ಈ ಆರ್ಡರ್ ಟ್ರಿಪ್ಲೆಟ್ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ಬೇಕು. ಅದಕ್ಕೆ ಅಗೈನ್ C1 X1 plus C2 X2 plus C1 Y1 plus C2 Y2 plus C1 Z1 plus C2 Z2. ನೋಡಿ ಮೂರನ್ನು ಆಡ್ ಮಾಡ್ಕೊಂತ ಇದೀನಿ. ಅದನ್ನೇ ಹೇಳೋದು ಆರ್ಡರ್ ಟ್ರಿಪ್ಲೆಟ್ ನಮಗೆ W ನಲ್ಲಿ ಇರಬೇಕಂದ್ರೆ ಅವು ಮೂರು ಆಡ್ ಮಾಡಿದಾಗ 0 ಬರಬೇಕು ಅಂತ. ಸೊ ಹಾಗಾಗಿ ಫಸ್ಟ್, ಸೆಕೆಂಡ್, ಥರ್ಡ್ ಮೂರನ್ನು ಆಡ್ ಮಾಡ್ತಾ ಇದೀನಿ. ಈಸ್ ಈಕ್ವಲ್ ಟು ನಮಗೆ 0 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಪ್ರೂಫ್ ಮಾಡ್ತೀನಿ ನೋಡಿ, C1
x1 c1 y1 c1 z1 ಅವು ಮೂರರಲ್ಲಿ ನಾನು c1ನ ಕಾಮನ್ ತೆಗಿಬೋದು. ಸೊ ಕಾಮನ್ ತೆಗೆದ್ರೆ x1 ಪ್ಲಸ್ y1 ಪ್ಲಸ್ z1 ಆಯಿತು. ಪ್ಲಸ್ ನೋಡಿ c2 x2 c2 y2 c2 z2 ನಲ್ಲಿ c2 ಕಾಮನ್ ತೆಗೆದ್ರೆ x2 ಪ್ಲಸ್ y2 ಪ್ಲಸ್ z2 ಅಂತ. ಸೊ ಸ್ಟಾರ್ಟಿಂಗ್ಗೆ ಹೇಳಿದ್ವಿ x1 ಪ್ಲಸ್ y1 ಪ್ಲಸ್ z1 ಅಂದರೆ 0 ಅಂತ. ಸೊ ಹಾಗಾಗಿ c1 ಇಂಟು 0 ಪ್ಲಸ್ ಇದು c2 ಇಂಟು 0 ಅಂತ. c1 ಇಂಟು 0 ಇನ್ ದ ಸೆನ್ಸ್ 0 ಪ್ಲಸ್ 0 ಟೋಟಲಿ 0. ಸೊ ಇವೆರಡು ಆ್ಯಡ್ ಮಾಡ್ಕೊಂಡಾಗ ನಮಗೆ ಬಂದಿದ್ದು 0 ಅಂದರೆ ದೇರ್ಫೋರ್ c1 ಆಲ್ಫಾ ಪ್ಲಸ್ c2 ಬೀಟಾ ಬಿಲಾಂಗ್ಸ್ ಟು w. ದೇರ್ಫೋರ್ w ಇಸ್ ಅ ಸಬ್ಸ್ಪೇಸ್ ಅಂತ ಹೇಳಬೇಕು. ಸೊ ಇದು ಅರ್ಥ ಆಯ್ತು ಅನ್ಕೊಂತೀನಿ. ಅದೇ ಥರನೇ ಇದು ಕೂಡ ಇಲ್ಲಿ ಬರಿಬೇಕಾದ್ರೇನು ಆಲ್ಫಾ ಇಸ್ ಈಕ್ವಲ್ ಟು x1 y1 z1 ಬೀಟಾ ಇಸ್ ಈಕ್ವಲ್ ಟು x2 y2 z2 ಬಿಲಾಂಗ್ಸ್ ಟು w. ಅದು ಸಾರಿ w ಅಲ್ಲ, ಇಲ್ಲಿ ಸೆಕೆಂಡ್ ಒನ್ u. ಸೊ ಇದು u ನಲ್ಲಿ ಇರಬೇಕು ಅಂದ್ರೆ ಅದು ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕು. ಅಂದ್ರೆ 2x1 ಪ್ಲಸ್ 3y1 ಪ್ಲಸ್ z1 ಇಸ್ ಈಕ್ವಲ್ ಟು 0. ಲೈಕ್ ದಟ್ ಇದು 2x2 3y2 ಪ್ಲಸ್ z2 ಇಸ್ ಈಕ್ವಲ್ ಟು 0. ಸೇಮ್ ಇದೇ ಥರನೇ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಿ. ಸೊ ಇದೇ ಥರನೇ ಸಿಂಪ್ಲಿಫಿಕೇಶನ್ ಮಾಡಿದ್ರಿ ಇದೇ ಬರುತ್ತೆ ನಿಮ್ಗೆ ಇಲ್ಲಿ ಆರ್ಡರ್ ಟ್ರಿಪ್ಲೆಟ್. ಬಟ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ 2 ಇಂಟು c1 x1 ಪ್ಲಸ್ c2 x2 ಫಸ್ಟ್ ಎಲಿಮೆಂಟ್ನ 2 ಇಂದ ಮಲ್ಟಿಪ್ಲೈ ಮಾಡಿ, ಫಸ್ಟ್ ಎಲಿಮೆಂಟ್ನ 2 ಇಂದ ಮಲ್ಟಿಪ್ಲೈ ಮಾಡಿ, ಸೆಕೆಂಡ್ ಎಲಿಮೆಂಟ್ನ 3 ಇಂದ ಮಲ್ಟಿಪ್ಲೈ ಮಾಡಿ, ಥರ್ಡ್ ಎಲಿಮೆಂಟ್ನ ಹಾಗೆ ಬರ್ಕೊಂಡ್ರೆ 3 0 ಆಗಬೇಕು. ಸೊ ಇಲ್ಲಿ ನಿಮಗೆ ಅಗೈನ್ ಏನಾಗುತ್ತೆ ಅಂದರೆ ಆ್ಯಡ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಕಾಮನ್ ತೆಗಿದ್ದೀರಾ c1 ಅದು 2x1 3y1 ಪ್ಲಸ್ z1 ಹಾಗೆ 2x2 3y2 ಪ್ಲಸ್ z2 ಅಂತ ಬರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 0, ದಿಸ್ ಇಸ್ ನಥಿಂಗ್ ಬಟ್ 0. ಟೋಟಲಿ ಇದೇ ತರ ಬಂದು w ಇಸ್ ಅ ಸಬ್ಸ್ಪೇಸ್ ಅಂತ ಆಗುತ್ತೆ. ಲೈಕ್ ದಟ್ ಅದೇ ತರನೇ ಥರ್ಡ್ ಪ್ರಾಬ್ಲಮ್ ಮಾಡ್ಕೊಳ್ಬೇಕು. ಸೊ ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಇದೆ. ಫೋರ್ತ್ ಒನ್ ನ ಸಾಲ್ವ್ ಮಾಡೋಣ. ಫೋರ್ತ್ ಒನ್ ಏನಂದ್ರೆ ಸೊ XYZ ಯು ನಲ್ಲಿ ಇರಬೇಕಂದ್ರೆ ನಮಗೆ √2x ಇಸ್ ಈಕ್ವಲ್ ಟು √3y ಆಗಿರ್ಬೇಕು. ಸೊ ಇಲ್ಲಿ √2x1 ಇಸ್ ಈಕ್ವಲ್ ಟು √3y1 ಆಗಿರುತ್ತೆ. ಹಾಗೆ ಅಂಡ್ √2x2 ಇಸ್ ಈಕ್ವಲ್ ಟು √3y2 ಆಗಿರುತ್ತೆ. ಸೊ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಆಸ್ ಯೂಶುವಲ್ c1 c2 ಬಿಲಾಂಗ್ಸ್ ಟು r. ಸೇಮ್ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3 ಎಲಿಮೆಂಟ್ಸ್ ಬಂದಿದೆ ಅಂದರೆ ಟೋಟಲ್ ಆರ್ಡರ್ ಟ್ರಿಪ್ಲೆಟ್ ಫಾರ್ಮೇಷನ್ ಆಗಿದೆ. ಈಗ ನೆಕ್ಸ್ಟ್ ನಾನು ಈ ಆರ್ಡರ್ ಟ್ರಿಪ್ಲೆಟ್ಟು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಈ ಕಂಡೀಷನ್ ಅಂದರೆ √2x ಇಸ್ ಈಕ್ವಲ್ ಟು √3y ಆಗಬೇಕು. ಸೊ ನಾನಿಲ್ಲಿ √2x ಅಂದರೆ ಇದು c1 x1 ಪ್ಲಸ್ c2 x2 ಒಂದು ಈಸ್ ಈಕ್ವಲ್ ಟು ಏನಂತ ಪ್ರೂಫ್ ಮಾಡಬೇಕು, √3 ಇದು c1 y1 ಪ್ಲಸ್ c2 y2 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅರ್ಥ ಮಾಡ್ಕೊಬೇಕು ಕರೆಕ್ಟಾಗೆ. ಸೊ ಈ ಆರ್ಡರ್ ಟ್ರಿಪ್ಲೆಟ್ ಯು ನಲ್ಲಿ ಇರಬೇಕು ಅಂದ್ರೆ ಅದು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು ಅಂತ. ಹಾಗಾಗಿ ಇದನ್ನು ಬರ್ಕೊಂತ ಇದ್ದೀನಿ. √2 ಇಂದ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ c1 √2x1 ಪ್ಲಸ್ c2 √2y1 ಅಂತ. ನೆಕ್ಸ್ಟ್ ಸ್ಟಾರ್ಟಿಂಗ್ಗೆ ಬರ್ತಿದ್ದೀವಿ √2x1 ಅಂದ್ರೆ √3y1 ಅಂತ. ಹಾಗಾಗಿ c1 ಇಂಟು √3y1 ಪ್ಲಸ್ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಇದು √2 ಇಂಟು x2 ಇದು. ನೆಕ್ಸ್ಟು c2 ಇಂಟು √2x2 ಅಂದರೆ √3y2 ಅಂತ. ಸೊ ಇದರಲ್ಲಿ ಕಾಮನ್ ತೆಗೆದ್ರೆ √3 ಕಾಮನ್ ತೆಗೆದ್ರೆ c1 y1 ಪ್ಲಸ್ c2 y2 ಬಂದು ನೋಡಿ ಇದು √2 ಇಂಟು c1 y1 ಸಾರಿ c1 x1 ಪ್ಲಸ್ c2 x2 ಈಸ್ ಈಕ್ವಲ್ ಟು √3 ಇಂಟು c1 y1 ಪ್ಲಸ್ c2 y2 ಅಂತ. ಅಂದರೆ ಫಸ್ಟ್ ಎಲಿಮೆಂಟ್ √2 ಇಂಟು ಫಸ್ಟ್ ಎಲಿಮೆಂಟ್ ಈಸ್ ಈಕ್ವಲ್ ಟು √3 ಇಂಟು ಸೆಕೆಂಡ್ ಎಲಿಮೆಂಟ್ ಸ್ಯಾಟಿಸ್ಫೈ ಮಾಡ್ತಿದೆ. √2 ಇಂಟು ಫಸ್ಟ್ ಎಲಿಮೆಂಟ್ ಈಸ್ ಈಕ್ವಲ್ ಟು √3 ಇಂಟು ಸೆಕೆಂಡ್ ಎಲಿಮೆಂಟ್ ಸ್ಯಾಟಿಸ್ಫೈ ಮಾಡಿದ್ರೆ ದೆನ್ ಕ್ಲಿಯರ್ಲಿ ದಟ್ ಆರ್ಡರ್ ಟ್ರಿಪ್ಲೆಟ್ ಬಿಲಾಂಗ್ಸ್ ಟು ಯು ಒನ್. ಹಿಯರ್ ಆಲ್ಸೋ √2 ಇಂಟು ಫಸ್ಟ್ ಎಲಿಮೆಂಟ್ ಈಸ್ ಈಕ್ವಲ್ ಟು √3 ಇಂಟು ಸೆಕೆಂಡ್ ಎಲಿಮೆಂಟ್ ಸ್ಯಾಟಿಸ್ಫೈ ಮಾಡ್ತಿದೆ. Therefore that ordered pair is present in U. Therefore U is a subspace ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಈ ಪ್ರಾಬ್ಲಮ್. ನೆಕ್ಸ್ಟ್ ನೋಡಿ ಫಿಫ್ತ್ ಪ್ರಾಬ್ಲಮ್ ಇದೆ. ಫಿಫ್ತ್ ಪ್ರಾಬ್ಲಮ್ ನಲ್ಲಿ ಯಾವುದೇ ತರದ ಕಂಡೀಷನ್ ಕೊಟ್ಟಿಲ್ಲ. ಸೊ ಹಾಗೆ ಕಂಡೀಷನ್ ಕೊಡದೇ ಇದ್ರೆ
ನಾವು ಫಸ್ಟ್ ಥಿಯರಮ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಬೇಕು. ಆಲ್ಫಾ ಕಾಮ ಬೀಟಾ ಬಿಲಾಂಗ್ಸ್ ಟು ಯು, ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ಯು ಡಬ್ಲ್ಯೂ ಅಂತ ಹೇಳ್ತಾ ಇದ್ವಿ ಅಲ್ವಾ. ಆಲ್ಫಾ ಕಾಮ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ, ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ. ಸೊ ಆ ಒಂದು ಥಿಯರಮ್ನ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ನಾವಿಲ್ಲಿ ಪ್ರೂಫ್ ಮಾಡ್ತಾ ಹೋಗಬೇಕು. ಸೊ ಫಿಫ್ತ್ ಒನ್ ಹೇಗಿಲ್ಲಿ ಪ್ರೂಫ್ ಮಾಡ್ತೀವಿ, ಲೆಟ್ ಆಲ್ಫಾ ಇಸ್ ಈಕ್ವಲ್ ಟು, ನೋಡಿ ಡಬ್ಲ್ಯೂ ನಲ್ಲಿರುವಂಥ ಆರ್ಡರ್ ಟ್ರಿಪ್ಲೆಟ್ ಹೇಗಿದೆ ಅಂದರೆ ಎಕ್ಸ್ ಕಾಮ ಝೀರೋ ಥರ ಇದೆ. ಆ ಆರ್ಡರ್ ಟ್ರಿಪ್ಲೆಟ್ನೇ ನಾವು ವೆಕ್ಟರ್ ಅಂತ ಹೇಳಿ ತಗೊಳ್ಳೋದು. ಸೊ ಹಾಗಾಗಿ ಆಲ್ಫಾ ಇಸ್ ಈಕ್ವಲ್ ಟು ಇಲ್ಲಿ ಬರೀಬೇಕಾದ್ರೆ x1, 0, and beta is equal to x2, 0, belongs to w ಅಂತ ಹೇಳಿ ತಗೋತಾ ಇದೀನಿ. ನೆಕ್ಸ್ಟ್ ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಆಲ್ಫಾ ಅಂದ್ರೆ ಇದು x1, 0, plus beta is nothing but x2, 0. So if we add the corresponding order triplets, that gives x1 plus x2, 0 plus 0 is nothing but 0, 0 plus 0 is nothing but 0. So this is present in W because x1, x2 is an element of real number. That implies x1 plus x2 is also an element of real number. ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅವರೇ ಹೇಳಿದ್ದಾರೆ ಆ ಫೀಲ್ಡ್ ಏನಂದ್ರೆ ರಿಯಲ್ ನಂಬರ್ ಅಂತ. ಸೊ ಎರಡು ರಿಯಲ್ ನಂಬರ್ ಇದೆ ಅಂದ್ರೆ ಆ ಅಡಿಷನ್ ಆಫ್ ಟೂ ರಿಯಲ್ ನಂಬರ್ ಇಸ್ ಆಲ್ಸೋ ಎ ರಿಯಲ್ ನಂಬರ್. ಯಾಕೆ ಇದನ್ನ ಹೇಳಿದೆ ಅಂದ್ರೆ ನಮ್ಗೆ ಈ ವೆಕ್ಟರ್ ಸ್ಪೇಸ್ ನಲ್ಲಿ ಅಂದ್ರೆ ಡಬ್ಲ್ಯೂ ನಲ್ಲಿ ಇರುವಂತ ಆರ್ಡರ್ ಟ್ರಿಪ್ಲೆಟ್ ಅಲ್ಲಿ ಎಲಿಮೆಂಟ್ ಎಕ್ಸ್ ಏನಿರುತ್ತೆ ಅದು ರಿಯಲ್ ನಂಬರ್ ಆಗಿರಬೇಕು ಅಂತ ಅವ್ರು ಹೇಳಿರೋದು. ಸೊ ಈ ಆರ್ಡರ್ ಟ್ರಿಪ್ಲೆಟ್ ಡಬ್ಲ್ಯೂ ನಲ್ಲಿ ಬರಬೇಕು ಅಂದ್ರೆ ಈ ಫಸ್ಟ್ ಎಲಿಮೆಂಟ್ ಏನಿದೆ ಅದು ರಿಯಲ್ ನಂಬರ್ ಆಗಿರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ x1, x2 ಆರ್ ಅಲ್ಲಿ ಇದೆ ಅಂದ್ರೆ ನಾವಿಲ್ಲಿ ಹೇಳ್ಬೇಕಾದ್ರೆ ಹೇಳ್ಬೋದು ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಆರ್ ಅಂತ. ಸೊ ಅಡಿಷನ್ ಆಫ್ ದೋಸ್ ಟು ರಿಯಲ್ ನಂಬರ್ is also a real number. Therefore, so this order triplet is present in W. Next, for C belongs to R. C is a real number and alpha is equal to x, 0, belongs to W. Second condition ಏನು C into alpha belongs to W ಅಂತ ಹೇಳಿ ಪ್ರೂಫ್ ಮಾಡಬೇಕು. So C into alpha in the sense x, 0. So C into x, C into 0 is nothing but 0. C into 0 is nothing but 0. ನೋಡಿ ಅರ್ಥ ಮಾಡ್ಕೊಳ್ಳಿ. C is a real number and x is a real number. So x is a real number. So clearly C into x is also a real number. So ಇದು ಕೂಡ ನಮಗೆ W ನಲ್ಲಿ ಎಕ್ಸಿಸ್ಟೆನ್ಸ್ ಆಗುತ್ತೆ. ರಿಯಲ್ ನಂಬರ್, 0, 0 is this ordered play. ಅಂದ್ರೆ ಆ ತರ ಫಾರ್ಮೆಟ್ ಅಲ್ಲಿ ಬರುವಂತ ಆರ್ಡರ್ ಟ್ರಿಪ್ಲೆಟ್ W ನಲ್ಲಿ ಇರುತ್ತೆ. ಸೊ ಫಸ್ಟ್ ಮತ್ತೆ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. Therefore W is a subspace of the vector space V3 of R ಅಂತ. ಸೊ ಇಲ್ಲಿ V is equal to R3 ಅಂತ ಹೇಳಿದಾರೆ. ಇದ್ರ ಬಗ್ಗೆನೂ ಹೇಳಿದ್ದೆ. V3 of R ಅಂದ್ರೂ ಒಂದೇ, V is equal to R3 ಅಂದ್ರೂ ಒಂದೇ. ಬೋತ್ ಆರ್ ಸೇಮ್. ಇಸ್ ಇಟ್ ಕ್ಲಿಯರ್? ಓಕೆ ಫೈನ್. ಸಿಕ್ಸ್ತ್ ಒನ್ ಹೇಗಿದೆ ನಾವು ಪ್ರೂಫ್ ಮಾಡೋದು ನೋಡಿ. ಇಲ್ಲಿ ಏನು ಹೇಳಿದ್ರೆ W is a subset of V3 of R. W V3 of R ಗೆ ಸಬ್ಸೆಟ್ ಆಗಿದೆ. ಹಾಗಿದ್ರೆ ಅದು ಸಬ್ಸ್ಪೇಸ್ ಆಗಿರುತ್ತಾ? x1, x2, x3 such that x1 square plus x2 square plus x3 square is less than or equal to 1 ಅಂತ ಹೇಳಿದ್ದಾರೆ. ಸೊ ಅಂದರೆ ಅವು ಮೂರನ್ನು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ ನಮ್ಗೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಬಂದರೆ ಆಗ ಆ ಆರ್ಡರ್ ಟ್ರಿಪ್ಲೆಟ್ W ನಲ್ಲಿ ಇರುತ್ತೆ ಅಂತ. ಸೊ ಇದಕ್ಕೆ ನಾನು ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೊಂತೀನಿ. ಆಲ್ಫಾ ಇಸ್ ಈಕ್ವಲ್ ಟು 1, 0, ಅಂಡ್ ಬೀಟಾ ಇಸ್ ಈಕ್ವಲ್ ಟು 0, 1, 0 ಬಿಲಾಂಗ್ಸ್ ಟು W. ಸೊ ಅದು ಸ್ಯಾಟಿಸ್ಫೈ ಮಾಡುತ್ತೆ ಕೂಡ. 1 square plus 0 is less than or equal to 1. So 1 is less than or equal to 1 or 1 is equal to 1 ಆಗಿರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಚೂಸ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಥಿಯರಮ್ ಇದು ಆಲ್ಫಾ ಮತ್ತೆ ಬೀಟಾ ಎರಡೂ ಕೂಡ W ನಲ್ಲಿ ಇದೆ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಕೂಡ ನಮಗೆ W ನಲ್ಲಿ ಇರಬೇಕು. ಸೊ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 1, 0, ಪ್ಲಸ್ 0, 1, 0. ಸೊ ಆಡ್ ಮಾಡ್ಕೊಂಡ್ರೆ 1 plus 0 ಅಂದ್ರೆ 1, 0 plus 1 ಅಂದ್ರೆ 1, 0 plus 0 ಅಂದ್ರೆ 0. ಸೊ ಇದನ್ನ ಕನ್ಸಿಡರ್. ಈಗ ಇದು ಕಂಡೀಷನ್, ಈ ಆರ್ಡರ್ ಟ್ರಿಪ್ಲೆಟ್ ಕೂಡ ಈ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ಬಿಲಾಂಗ್ಸ್ ಟು ಅಂತ ಹೇಳ್ಬೋದು. ಸೊ 1 square plus 1 square plus 0 is equal to 1 plus 1 ಅಂದ್ರೆ 2 is not less than or equal to 1. ಅದು 1 ಗಿಂತ ಚಿಕ್ಕದಲ್ಲ. Therefore W is
ನಾಟ್ ಎ ಸಬ್ಸ್ಪೇಸ್ ಆಫ್ V3 of R ಅಂತ. ಸೊ ನೋಡಿ ಆಲ್ಫಾ ಮತ್ತು ಇಲ್ಲಿ ಏನಾಗುತ್ತೆ, ದಟ್ ಇಂಪ್ಲೈಸ್ ಆಲ್ಫಾ ಪ್ಲಸ್ ಬೀಟಾ ಡಸಂಟ್ ಬಿಲಾಂಗ್ಸ್ ಟು WI. ಯಾಕೆಂದ್ರೆ ಅದು ಎರಡು ಆ್ಯಡ್ ಮಾಡ್ಕೊಂಡಾಗ ಬಂದಂಥ ಆರ್ಡರ್ ಟ್ರಿಪ್ಲೆಟು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿಲ್ಲ ಅಂದರೆ ಅದು ಆಟೋಮೆಟಿಕಲಿ Wನಲ್ಲಿರಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಎ ಸಬ್ಸ್ಪೇಸ್ ಅಂತ. ಇದಿಷ್ಟು ಕೂಡ ಸಬ್ಸ್ಪೇಸ್ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫೈನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.